ಕೆಲವೇ ದಿನದಲ್ಲಿ ನಿಮ್ಮದು ಪಿ ಸಿ ಪಿ ಎಸ್ ಐ ನೋಟಿಫಿಕೇಷನ್ಗಳು ಆಗ್ತವೆ. ಅದಕ್ಕೆ ಸಂಬಂಧಪಟ್ಟಂತೆ ನಾನು ಶಾರ್ಟ್ ಕ್ಲಾಸಸನ್ನು 10ರಿಂದ 20 ನಿಮಿಷದ ಒಳಗಾಗಿರುವಂತಹ ಇಂಪಾರ್ಟೆಂಟ್ ನೋಟ್ಸ್ ಆ್ಯಂಡ್ ಕೀ ಪಾಯಿಂಟ್ಸ್ HYT ಟಾಪಿಕ್ಸನ್ನು ನಾನು ನಿಮಗೆ ಡೈಲಿ ಕೊಡ್ತಾ ಬರ್ತಾ ಇರ್ತೀನಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ, ಇಟ್ಸ್ ಅ ಫ್ರೀ ಆಫ್ ಕಾಸ್ಟ್. ಓಕೆ, ಬನ್ನಿ ಇವತ್ತಿನ ಟಾಪಿಕನ್ನು ಹೋಗೋಣ. ನಾವು ಏನಂತಂದರೆ ಕರ್ನಾಟಕ ರಾಜ್ಯ ಮನೆತನಗಳ ಬಗ್ಗೆ ಮಾಹಿತಿ ನಾವು ನೋಡೋಣ. ಸೊ ಇದು ನಿಮಗೆ ರಿವಿಷನ್ ಕ್ಲಾಸ್ ಇರ್ತದೆ. ಓಕೆ, ಓದೋರಿಗೆ ಅರ್ಥ ಆಗ್ತದೆ. ಶಾತವಾಹನರು 235ರಿಂದ 220ರವರೆಗೂ. ಆಮೇಲೆ ಶಾತವಾಹನರ ಸ್ಥಾಪಕ ಶಿವಮೊಗ್ಗ, ರಾಜಧಾನಿ ಪ್ರತಿಷ್ಠಾನ. ಆಮೇಲೆ ಲಾಂಛನ ವರುಣ, ಪ್ರಸಿದ್ಧ ಅರಸ ಗೌತಮಿಪುತ್ರ ಶಾತಕರ್ಣಿ, ಕೊನೆಯ ಅರಸ ಯಜ್ಞಶ್ರೀ ಶಾತಕರ್ಣಿ. ಓಕೆ, ನೆಕ್ಸ್ಟ್ ಕದಂಬರು ಬರ್ತಾರೆ 345ರಿಂದ 360. ಕದಂಬರ ಸ್ಥಾಪಕ ಯಾರಂತಂದರೆ ಮಯೂರವರ್ಮ. ಮಯೂರವರ್ಮ. ಕದಂಬರ ರಾಜಧಾನಿ ಯಾವುದಪ್ಪ ಅಂತಂದರೆ ಬನವಾಸಿ. ಯಾವ ನದಿಯ ದಡದ ಮೇಲಿದೆ ಅಂತ ಕೇಳಿದಾಗ ಅದು ವರದಾ ನದಿಯ ದಡದ ಮೇಲೆ ಇದೆ. ಓಕೆ, ಇನ್ನು ನೆಕ್ಸ್ಟ್ ಲಾಂಛನ ಯಾವುದಪ್ಪ ಅಂದರೆ ಸಿಂಹ ಮತ್ತು ವಾನರ ಧ್ವಜ. ಪ್ರಸಿದ್ಧ ಅರಸ ಯಾರಂದರೆ ಕಾಕುತ್ಸ ವರ್ಮ. ಕೊನೆಯ ಅರಸ ಯಾರಂತಂದರೆ 2ನೇ ಕೃಷ್ಣವರ್ಮ. ಪ್ರಮುಖ ಶಾಸನಗಳು ಯಾವುದು ಅಂತಂದರೆ ಹಲ್ಮಿಡಿ ಶಾಸನ 405ರಲ್ಲಿ ಕ್ರಿಸ್ತ ಶಕದಲ್ಲಿ, 405ರಲ್ಲಿ ಕ್ರಿಸ್ತ ಶಕ ಪೂರ್ವದಲ್ಲಿ, 450ರಲ್ಲಿ ಇದನ್ನು ರಚನೆ ಮಾಡ್ತಾರೆ. ನೆಕ್ಸ್ಟ್ ತಾಳಗುಂದ ಶಾಸನ ಅಂತ ಬರ್ತದೆ. ಇದು ಯಾರ ಕಾಲಕ್ಕೆ ಸಂಬಂಧಪಟ್ಟಿದೆ ಅಂದರೆ ಕದಂಬರು. ಓಕೆ, ನೆಕ್ಸ್ಟ್ ಹೋಗೋಣ. ಗಂಗರು ನೋಡ್ಬೋದು ಅತ್ಯಂತ ದೀರ್ಘಾವಧಿ. ನಮ್ಮ ಕರ್ನಾಟಕದಲ್ಲಿ ಯಾರಾದರೂ ಅತ್ಯಂತ ದೀರ್ಘಾವಧಿಯಾಗಿ ಆಳ್ವಿಕೆ ಮಾಡಿದ್ರಪ್ಪ ಅಂತಂದರೆ ಅದು ಯಾರಪ್ಪ ಅಂದರೆ ಅದು ಗಂಗರು. ನೋಡಿ, ಸ್ಥಾಪಕ ಯಾರಂತಂದರೆ ದಡಿಗ ಮತ್ತು ಮಾಧವ. ರಾಜಧಾನಿ ಕೋಲಾಲ ಅಂದರೆ ಕೋಲಾರ, ಈಗಿನ ಕೋಲಾರ. ತಲಕಾಡು ಅಂದರೆ ಮೈಸೂರು. ಮಾಕುಂದ ಅಂದರೆ ಚನ್ನಪಟ್ಟಣ, ಮಂಡ್ಯದಲ್ಲಿ ಬರ್ತದೆ. ಮತ್ತು ಇನ್ನೊಂದು ಮಣ್ಣೆ ಅಂತ ಬರ್ತದೆ. ಮಣ್ಣೆ ಅಂದರೆ ಇದು ಬೆಂಗಳೂರು ಸಮೀಪ ಬರ್ತದೆ, ಬೆಂಗಳೂರು. ಓಕೆ, ಲಾಂಛನ ಸಿಂಹನಂದಿ. ಪ್ರಸಿದ್ಧ ಅರಸ ದುರ್ವಿನೀತ. ಕೊನೆಯ ಅರಸ ಯಾರಂದರೆ ರಕ್ಕಸ ಗಂಗಾ. ಬಾದಾಮಿ ಚಾಲುಕ್ಯರ ಬಗ್ಗೆ ಮಾತಾಡ್ತಾ ಹೋಗೋಣ. ಸೊ ಇದು ಜಸ್ಟ್ ರಿವಿಷನ್, ಇದು ನಿಮಗೆ ರೀಕಾಲ್ ಲಾಸ್ಟ್ ಮೂಮೆಂಟಲ್ಲಿ ಏನು ಹೆಲ್ಪ್ ಆಗ್ತದಲ್ಲ ಹಂಗೆ. ಓಕೆ, ಇದನ್ನು ನೀವು ಡೆಪ್ತಾಗಿ ಓದಲೇಬೇಕು. ಇಷ್ಟು ನಿಮಗೆ ಮಾಹಿತಿ ಮಿನಿಮಮ್ ಗೊತ್ತಿರಬೇಕು. ಇದರಿಂದ ನಿಮಗೆ 1ರಿಂದ 2 ಮಾರ್ಕ್ಸ್ ಬರೋದರಲ್ಲಿ ಯಾವುದೇ ಸಂದೇಹ ಬೇಡ. ಬಾದಾಮಿ ಚಾಲುಕ್ಯರ ಸ್ಥಾಪಕ ಯಾರಪ್ಪ ಅಂದರೆ ಜಯಸಿಂಹ. ರಾಜಧಾನಿ ಐಹೊಳೆ, ವಾತಾಪಿ. ಲಾಂಛನ ಬಲಮುಖ ವರಹ. ನೋಡ್ಬೋದು, ಬಲಮುಖ ವರಹ 2 ಕಡೆ ಬರ್ತಾವೆ, ನಿಮಗೆ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಬಾದಾಮಿ ಚಾಲುಕ್ಯರದು ಕೂಡ ಬಲಮುಖ ವರಹನೇ. ಓಕೆ, ಬಾದಾಮಿ ಚಾಲುಕ್ಯರದು ಬಲಮುಖ ವರಹನೇ. ಮತ್ತು ಕಲ್ಯಾಣಿ ಚಾಲುಕ್ಯರು ಅಂತ ಬರ್ತಾರೆ. ಕಲ್ಯಾಣಿ ಚಾಲುಕ್ಯರದು ಕೂಡ ಬಲಮುಖ ವರಹನೇ. ಮತ್ತು ಇನ್ನೊಂದು ಎಡಮುಖ ವರಹ ಅಂತ ಬರ್ತದೆ, 2 ಕಡೆ ನೋಡಿದ್ದು. ಅದು ಯಾರ ಕಡೆ ಅಂತಂದರೆ ಅದು ವಿಜಯನಗರ ಸಾಮ್ರಾಜ್ಯ. ಇದು ಎಡಮುಖ ವರಹ. ಇದು ನಿಮಗೆ ಕ್ಲಾರಿಟಿ ಇರಲಿ. ಈಗ ನೆಕ್ಸ್ಟ್ ನೋಡೋಣ. ಬಲಮುಖ ವರಹ ಆಯಿತು. ಆಮೇಲೆ ಪ್ರಸಿದ್ಧ ಅರಸ ಇಮ್ಮಡಿ ಪುಲಕೇಶಿ ಆದ. ಕೊನೆಯ ಅರಸ 2ನೇ ಕೀರ್ತಿವರ್ಮ. ಶಾಸನಗಳು ಐಹೊಳೆ, ಮಹಾಕೂಟಸ್ತಂಭ ಶಾಸನ, ಬಂಡೆಗಲ್ಲು ಶಾಸನಗಳು ಬರ್ತವೆ. ಓಕೆ, ಈ ಮಹಾಕೂಟಸ್ತಂಭ ಶಾಸನವನ್ನು ಮಂಗಳೇಶ್ ಮಾಡಿರ್ತಾನೆ. ಮುಂದೆ ಅದನ್ನು ನಿಮಗೆ ಡೀಪಾಗಿ ಕ್ಲಾಸ್ ಹೇಳೋ ಟೈಮ್ದಲ್ಲಿ ಹೇಳ್ತಾ ಬರ್ತೀನಿ. ಜಸ್ಟ್ ರಿವಿಷನ್ ಇದು. ಮುಂದಿಂದ ಹೋಗೋಣ. ರಾಷ್ಟ್ರಕೂಟರು ಅಂತಂದರೆ 753ರಿಂದ 973 ಕ್ರಿಸ್ತ ಶಕ. ಸ್ಥಾಪಕ ದಂತಿದುರ್ಗ. ರಾಜಧಾನಿ ಎಲಿಚಪುರ, ಬೀದರ, ಮಾನ್ಯಕೇಟ, ಕಲಬುರಗಿ ಅಂತ ಕರಿತೀವಿ. ಎಲಿಚಪುರ ಇಲ್ಲಿ ಬೀದರ, ಮಾನ್ಯಕೇಟ ಇಲ್ಲಿ ಕಲಬುರಗಿ ಸದ್ಯ ಪ್ರೆಸೆಂಟಲ್ಲಿ. ಲಾಂಛನ ಯಾವುದಪ್ಪ ಅಂದರೆ ಗರುಡ ಲಾಂಛನ. ರಾಷ್ಟ್ರಕೂಟರ ಲಾಂಛನ ಯಾವುದಪ್ಪ? ಗರುಡ. ಮತ್ತು ಪ್ರಸಿದ್ಧ ಅರಸರು ಯಾರಂತಂದರೆ 3ನೇ ಗೋವಿಂದ ಆಗಿರ್ತಾನೆ. ಅಮೋಘವರ್ಷ ನೃಪತುಂಗ ಆಗಿರ್ತಾನೆ. ನೆಕ್ಸ್ಟ್ ಮಾತಾಡ್ತಾ ಬರೋಣ. ಯಾರಪ್ಪ ಅಂದರೆ 6ನೇದವರು ಯಾರು? ಅದಕ್ಕೂ ಮುಂಚೆ ರಾಷ್ಟ್ರಕೂಟರ ಇನ್ನೊಂದೆರಡು ಶಾಸನಗಳು ಬರ್ತಾವೆ. ಸಂಜಾನ ತಾಮ್ರಪಟು ಶಾಸನ ಬರ್ತಾನೆ. ಆಮೇಲೆ ಶಿರೋಳಿನ ಶಾಸನ ಬರ್ತಾನೆ. ಆಮೇಲೆ ನವಸಾರಿ ಶಾಸನ ಬರ್ತದೆ. ಕಲ್ಯಾಣಿ ಚಾಲುಕ್ಯರು ನೋಡಿ, ಕಲ್ಯಾಣಿ ಚಾಲುಕ್ಯರು ಅಂತಂದರೆ ಇದ್ಯಾವುದು ಬೀದರ್ದಲ್ಲಿ ಬರ್ತದೆ. ಬೀದರ್ ಬಸವ ಕಲ್ಯಾಣದಲ್ಲಿ ಬರ್ತದೆ. ಬಸವ ಕಲ್ಯಾಣ ಅಂತೇಳಿ ಬರ್ತದೆ, ಅದೊಂದು ತಾಲೂಕು. ಅದರಿಂದ ಇದಕ್ಕೆ ಹೆಸರು ಬರ್ತದೆ. ಕಲ್ಯಾಣಿ ಚಾಲುಕ್ಯರು ಸ್ಥಾಪಕ 2ನೇ ತೈಲಪ. ರಾಜಧಾನಿ ಮ್ಯಾನ್ಯಕೇಟ ಮತ್ತು ಕಲ್ಯಾಣಿ.
ಮ್ಯಾನಕೇಟ್ ಅಂದರೆ ಗೊತ್ತು ನಿಮಗೆ, ಕಲಬುರಗಿ ಅಂತೇಳಿ. ಸೊ ಕಲ್ಯಾಣ ಅಂದರೆ ಬೀದರ್. ಲಾಂಛನ ಯಾವುದಪ್ಪ ಅಂದರೆ ಬಲಮುಖ ವರಹ. ಪ್ರಸಿದ್ಧ ದೊರೆಗಳು ಯಾರಪ್ಪ ಅಂದರೆ 6ನೇ ವಿಕ್ರಮಾದಿತ್ಯ. ಕಲ್ಯಾಣ ಚಾಲುಕ್ಯರ ಪ್ರಸಿದ್ಧ ಅರಸ ಯಾರು? 6ನೇ ವಿಕ್ರಮಾದಿತ್ಯ. ಆಮೇಲೆ ಇನ್ನೊಬ್ಬ ಇರ್ತಾನೆ, 1ನೇ ಸೋಮೇಶ್ವರ ಇರ್ತಾನೆ. ಕೊನೆಯ ದೊರೆ ಇಂಪಾರ್ಟೆಂಟ್ ಯಾರಪ್ಪ ಅಂತ ಕೇಳ್ತಾನೆ, 4ನೇ ಸೋಮೇಶ್ವರ. ಯಾರಪ್ಪ? 4ನೇ ಸೋಮೇಶ್ವರ. ಹಾಗಿದ್ರೆ 7ನೇದಾಗಿ ನೋಡ್ತಾ ಹೋಗೋಣ, ದ್ವಾರ ಸಮುದ್ರದ ಹೊಯ್ಸಳರು. ಇವ್ರದ್ದು 950ರಿಂದ 1346ರವರೆಗೂ ಇರ್ತದೆ. ಸ್ಥಾಪಕ ಯಾರಂದರೆ ಸ್ಥಳ. ಮಾರ್ಗದರ್ಶಕ ಒಬ್ಬಿರ್ತಾನೆ, ಯಾರಪ್ಪ ಅಂದರೆ ಒಬ್ಬ ಸುದತ್ತಾಚಾರ್ಯ. ಲಾಂಛನ ಹುಲಿಯನ್ನು ಕೊಲ್ಲುತ್ತಿರುವಂಥ ಸ್ಥಳನ ಚಿತ್ರ ಬರ್ತದೆ. ರಾಜಧಾನಿ ದ್ವಾರ ಸಮುದ್ರ ಅಥವಾ ಹಳೆಬೀಡು. ಪ್ರಸಿದ್ಧ ದೊರೆ ಯಾರತ್ತಂದರೆ ವಿಷ್ಣುವರ್ಧನ. ಕೊನೆಯ ದೊರೆ ಯಾರಪ್ಪ ಅಂದರೆ ವಿರೂಪಾಕ್ಷ ಬಲ್ಲಾಳ. ಪ್ರಮುಖ ದೇವಾಲಯ ಯಾವುದಪ್ಪ? ಪ್ರಮುಖ ದೇವಾಲಯ ಬೇಲೂರು ಚೆನ್ನಕೇಶವರ ದೇವಾಲಯ. ನೋಡಿರ್ತೀರಿ ನೀವೆಲ್ಲ ಅದು. ಸೊ ನೋಡಿ, ಇದು ಇಂಪಾರ್ಟೆಂಟು. ಇನ್ನೊಂದ್ಸಲ ಹೇಳ್ಬಿಡ್ತೀನಿ ನಿಮಗೆ. ಮಾರ್ಗದರ್ಶಕರು ಸುದತ್ತಾಚಾರ್ಯ, ಆಮೇಲೆ ಪ್ರಸಿದ್ಧ ದೊರೆ ವಿಷ್ಣುವರ್ಧನ, ಕೊನೆಯ ದೊರೆ ವಿರೂಪಾಕ್ಷ ಬಲ್ಲಾಳ. ಓಕೆ, ನೆನ್ಪಿಟ್ಟುಕೊಳ್ಳಿ. ನೆಕ್ಸ್ಟ್ 8ನೇದು ಸಾಮ್ರಾಜ್ಯ ಬರ್ತದೆ, ಅದು ವಿಜಯನಗರ ಸಾಮ್ರಾಜ್ಯ. ಯಾವ ಸಾಮ್ರಾಜ್ಯ? ವಿಜಯನಗರ ಸಾಮ್ರಾಜ್ಯ. 1336ರಿಂದ 1446ರವರೆಗೂ ಇದು ಆಳ್ವಿಕೆ ಮಾಡ್ತದೆ. ಸ್ಥಾಪಕ ಯಾರಪ್ಪ ಅಂದರೆ ಹಕ್ಕ ಮತ್ತು ಬುಕ್ಕ. ಮಾರ್ಗದರ್ಶಕರು ವಿದ್ಯಾರಣ್ಯರು. ರಾಜಧಾನಿಗಳು ಯಾರು ಅಂದರೆ 4 ಬರ್ತವೆ: ಆನೆಗುಂದಿ, ಹಂಪಿ, ಪೆನಗೊಂಡ. ಆನೆಗುಂದಿಯಲ್ಲಿ ಬರ್ತಂದರೆ ಮೂಲ ರಾಜಧಾನಿ ಆನೆಗುಂದಿ. ಶ್ರೀಕೃಷ್ಣ ದೇವರಾಯನ ಮರಣ ಸ್ಥಳ ಕೂಡ ಎಲ್ಲಿರ್ತದೆ ಅಂತ ಕೇಳಿದಾಗ ಆನೆಗುಂದಿ ಕೊಪ್ಪಳದಲ್ಲಿನೇ ಇರ್ತದೆ. ಓಕೆ, ಆನೆಗುಂದಿ ಕೊಪ್ಪಳ. ನೆಕ್ಸ್ಟ್ ಹಂಪಿ ವಿಜಯನಗರ. ಪೆನಗೊಂಡ ಅಂದರೆ ಆಂಧ್ರ ಪ್ರದೇಶ. ಲಾಂಛನ ಎಡಮುಖ ವರಹ. ನೋಡಿ ಬತ್ತಲ್ಲ, ಎಡಮುಖ ವರಹ. ಪ್ರಸಿದ್ಧ ದೊರೆ ಕೃಷ್ಣ ದೇವರಾಯ. ಕೊನೆಯ ದೊರೆ ಯಾರಪ್ಪ ಅಂತ ಕೇಳಿದಾಗ ಶ್ರೀರಂಗ. ಎಷ್ಟನೇ ಶ್ರೀರಂಗ? 3ನೇ ಶ್ರೀರಂಗ. ನೆಕ್ಸ್ಟ್ ಬರ್ತಾನೆ ಬಹುಮನಿ ಸಾಮ್ರಾಜ್ಯ ಬರ್ತದೆ. ಬಹುಮನಿ ಸಾಮ್ರಾಜ್ಯ 1347ರಿಂದ 1527ರವರೆಗೂ ಇದು ಆಳ್ವಿಕೆ ಮಾಡ್ತದೆ. 1347ರಿಂದ 1527. ಸ್ಥಾಪಕ ಯಾರತ್ತಂದರೆ ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನ ಶಾ. ನೋಡಿ ಎಷ್ಟು ಉದ್ದೈತಿ ಹೆಸರು. ಇವಾಗ ಮೂಲ ಹೆಸರು ಇತ್ತು ಏನಂತಂದರೆ ಜಾಫರ್ ಖಾನ ಅಂತ ಕರಿತಿದ್ರು. ರಾಜಧಾನಿ ಯಾವುದಪ್ಪ ಅಂದರೆ ಗುಲ್ಬರ್ಗ, ಆಮೇಲೆ ಬೀದರ್. ಫಸ್ಟು ಗುಲ್ಬರ್ಗ ಇತ್ತು, ಗುಲ್ಬರ್ಗ. ಆಮೇಲೆ ಏನು ಮಾಡ್ತಾನೆ, ಸ್ಥಳಾಂತರ ಮಾಡಿ ಬೀದರ್ಗೆ ಕಳಿಸ್ತಾನೆ. ಅರ್ಥ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಬಿಜಾಪುರದ ಆದಿಲ್ ಶಾಹಿಗಳ ಬಗ್ಗೆ ಮಾತಾಡೋಣ ನಾವೀಗ. ಬಿಜಾಪುರದ ಆದಿಲ್ ಶಾಹಿಗಳು. ಬಿಜಾಪುರದ ಆದಿಲ್ ಶಾಹಿಗಳು 1489ರಿಂದ 1686ರವರೆಗೂ ಆಳ್ವಿಕೆ ಮಾಡ್ತಾರೆ. ಸ್ಥಾಪಕ ಯಾರಂದರೆ ಯೂಸುಫ್ ಆದಿಲ್ ಶಾ. ರಾಜಧಾನಿ ಬಿಜಾಪುರ. ಯಾವ ಆದಿಲ್ ಶಾಹಿ ಅಂತ ಕೇಳ್ತಾರೆ? ಬಿಜಾಪುರ ಆದಿಲ್ ಶಾಹಿ. ಯಾರು? ಯೂಸುಫ್ ಆದಿಲ್ ಶಾಹಿ. ಮೈಸೂರಿನ ಒಡೆಯರು. ನೋಡಿ, ಮೈಸೂರು ಒಡೆಯರ ಬಗ್ಗೆ ನಿಮಗೆ ಫಿಕ್ಸ್ ಕ್ವಶನ್ ಬಂದೇ ಬರ್ತದೆ. IAS ಇಂದ ಹಿಡ್ಕೊಂಡು PC ನಿಮಗೆ ಎಲ್ಲ ಕ್ವಶನ್ ಪೇಪರಲ್ಲೂ ನೋಡ್ಕೊಳ್ಳಿ. ಇದನ್ನು ಡೆಪ್ತಾಗಿ ಕೇಳಿರ್ತಾರೆ. ಡೆಪ್ತಾಗಿ ಓದ್ಕೊಳ್ಳಿ. ಈ ಚಾಪ್ಟರ್ ಮಾತ್ರ ಡೆಪ್ತಾಗಿ ಓದಲೇಬೇಕು. ಓಕೆ, ಇಂಪಾರ್ಟೆಂಟ್ ಚಾಪ್ಟರ್ ಇದು. ಸ್ಥಾಪಕ ಯಾರಪ್ಪ ಅಂದರೆ ಯದುರಾಯ ಮತ್ತು ಕೃಷ್ಣದೇವರಾಯ. ಕೃಷ್ಣರಾಯ ಅಂತ ಬರ್ತಾನೆ. ರಾಜಧಾನಿಗಳು ಶ್ರೀರಂಗಪಟ್ಟಣ, ಮೈಸೂರು, ಬೆಂಗಳೂರು. ಲಾಂಛನ, ರಾಜ್ಯ ಲಾಂಛನ ಗಂಡ ಬೇರುಂಡ. ಯಾವ ಬೇರುಂಡ? ಗಂಡ ಬೇರುಂಡ. ಮೂಲತಃ ಎಲ್ಲಿಯವರಪ್ಪ ಅಂತ ಕೇಳಿದಾಗ ದ್ವಾರಕೆದವರು. ದ್ವಾರಕೆಯಿಂದ ಇಲ್ಲಿಗೆ ಬಂದಿರ್ತಾರೆ, ನೆನ್ಪಿಟ್ಕೊಳ್ಳಿ. ದ್ವಾರಕೆಯಲ್ಲಿ ಬರ್ತದೆ ಇದು. ದ್ವಾರಕೆಗೆ ಬಂದು ಗುಜರಾತಲ್ಲಿ ಬರ್ತದೆ. ಓಕೆ, ಗುಜರಾತ್. ಕೃಷ್ಣನ ಜನ್ಮಸ್ಥಳ ಯಾವುದು? ಓಕೆ, ಇದಿಷ್ಟು ಸ್ವೀಟ್ ಆ್ಯಂಡ್ ಶಾರ್ಟ್ ಮಾಹಿತಿ ಆಗಿರ್ತದೆ ಗೈಸ್. ಇದು ಎಲ್ಲ ಒಂದು ನಿಮಗೆ ಎಲ್ಲ ಎಕ್ಸಾಮ್ಗೆ ಹೆಲ್ಪ್ ಆಗ್ತದೆ. ಈಗ ಶಿಕ್ಷಕರ ನೇಮಕಾತಿ ಇದೆ, PC ಇದೆ, PSI ಇದೆ, ವಿಲೇಜ್ ಅಕೌಂಟೆಂಟ್ ಇದೆ, ಲ್ಯಾಂಡ್ ಸರ್ವೇಯರ್ ಇದೆ, KS ಇದೆ. ಎಲ್ಲದೂ ಕೂಡ ಹೆಲ್ಪ್ ಆಗ್ತದೆ ಗೈಸ್. ಹಾಗಾಗಿ ಇದೇ ರೀತಿ ನಾನು ಡೈಲಿ ಕಂಟೆಂಟನ್ನು ತರ್ತಾ ಇರ್ತೀನಿ. ನೀವು ಮಾಡಬೇಕಾದ ಕೆಲಸ ಒಂದೇ, ಏನಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಒಂದು ಗಂಟೆ ಬರ್ತದೆ, ಅದನ್ನು ಟನ್ ಅಂತೇಳಿ ಒತ್ತಬೇಕು. ಅಂದಾಗ ನಿಮಗೆ ನೋಟಿಫಿಕೇಷನ್ ಬರ್ತದೆ. ಓಕೆ ಗೈಸ್, ಎಲ್ಲರಿಗೂ ಕೂಡ ಧನ್ಯವಾದಗಳು.